ಆತ್ಮೀಯ ವಿದ್ಯಾರ್ಥಿಗಳೇ, ನಾನು ನಿಮ್ಮ ಬಸವರಾಜ್ ಎಂಸಿ, ಸಮಾಜಶಾಸ್ತ್ರ ಉಪನ್ಯಾಸಕರು, ಸರ್ಕಾರಿ ಪದವಿ ಪೂರ್ವ ಕಾಲೇಜು ತಗ್ಗಹಳ್ಳಿ, ಮಂಡ್ಯ ತಾಲೂಕು ಮತ್ತು ಜಿಲ್ಲೆ. ದ್ವಿತೀಯ PUC ಸಮಾಜಶಾಸ್ತ್ರ ದೃಶ್ಯ ಮಾಧ್ಯಮ ಬೋಧನೆ ಪ್ರಸ್ತುತಪಡಿಸುತ್ತಿರುವವರು ಮಂಡ್ಯ ಜಿಲ್ಲಾ ಸಮಾಜಶಾಸ್ತ್ರ ವೇದಿಕೆ ಅರ್ಥಾತ್ MSF ಮಂಡ್ಯ. ಈ ಅಧ್ಯಾಯದ PPT ರಚಿಸಲು ಸಹಕರಿಸಿದವರು ಶ್ರೀ ಬಿ ಬಸವಲಿಂಗೇಗೌಡ, ಸಮಾಜಶಾಸ್ತ್ರ ಉಪನ್ಯಾಸಕರು, ಭಾರತಿ ಪದವಿ ಪೂರ್ವ ಕಾಲೇಜು ಕಿರ್ಗಾವಲು, ಮಳವಳ್ಳಿ ತಾಲೂಕು, ಮಂಡ್ಯ ಜಿಲ್ಲೆ, ಮತ್ತು ಶ್ರೀ ದಿನೇಶ್ ಜಿ, ಸಮಾಜಶಾಸ್ತ್ರ ಉಪನ್ಯಾಸಕರು, ಗ್ರಾಮಾಂತರ ಸಂಯುಕ್ತ ಪದವಿ ಪೂರ್ವ ಕಾಲೇಜು ಕೆರಗೋಡು, ಮಂಡ್ಯ ತಾಲೂಕು ಮತ್ತು ಜಿಲ್ಲೆ. ವಿದ್ಯಾರ್ಥಿಗಳೇ, ಈ ಹಿಂದೆ ನೀಡಿದ ನಮ್ಮ ವಿಡಿಯೋಗಳಿಗೆ ನಿಮ್ಮ ಅದ್ಭುತ ಪ್ರೋತ್ಸಾಹದಿಂದ ನಮ್ಮ ತಂಡ ಮತ್ತಷ್ಟು ವಿಡಿಯೋಗಳನ್ನು ಪ್ರಸ್ತುತಪಡಿಸುತ್ತಿದೆ. ವಿದ್ಯಾರ್ಥಿಗಳೇ, ಈಗ ಪ್ರಸ್ತುತಪಡಿಸುತ್ತಿರುವಂತಹ ವಿಷಯ ಜಾತಿ ವ್ಯವಸ್ಥೆಯಲ್ಲಾದ ಪರಿವರ್ತನೆಗಳು ಅಥವಾ ಬದಲಾವಣೆಗಳು. ವಿದ್ಯಾರ್ಥಿಗಳೇ, ಈ ಬದಲಾವಣೆಗಳನ್ನು ಎರಡು ಭಾಗವಾಗಿ ನಾವು ನೋಡುವಂಥದ್ದು. ಒಂದು, ಸ್ವಾತಂತ್ರ್ಯ ಪೂರ್ವದಲ್ಲಿ ಅಥವಾ ಬ್ರಿಟಿಷರ ಆಡಳಿತದ ಅವಧಿಯಲ್ಲಿ ಜಾತಿಯಲ್ಲಾದ ಪರಿವರ್ತನೆಗಳು. ಎರಡನೆಯ ಭಾಗವಾಗಿ ಸ್ವಾತಂತ್ರ್ಯ ನಂತರದಲ್ಲಿ ಆದಂಥ ಬದಲಾವಣೆಗಳು. ಮೊದಲ ಭಾಗವಾಗಿ ನಾವು ವಿವರಿಸೋಣ. ಸ್ವಾತಂತ್ರ್ಯ ಪೂರ್ವದಲ್ಲಿ ಅಥವಾ ಬ್ರಿಟಿಷರ ಆಡಳಿತದ ಅವಧಿಯಲ್ಲಿ ಜಾತಿಯಲ್ಲಾದ ಪರಿವರ್ತನೆಗಳು. ಬಹುಶಃ ನೀವು ಇತಿಹಾಸದಲ್ಲಿ ಬ್ರಿಟಿಷರ ಕಾಲಾವಧಿ ಬಗ್ಗೆ ಸಾಕಷ್ಟು ಓದಿದ್ದೀರಿ. ನಮ್ಮ ಭಾರತೀಯ ಸಮಾಜದಲ್ಲಿ ಸಾಮಾಜಿಕವಾಗಿ ಸಾಕಷ್ಟು ಬದಲಾವಣೆ ಆಯಿತು. ಬ್ರಿಟಿಷರು ಬಂದ ಮೇಲೆ ಸಾಮಾಜಿಕವಾಗಿ, ಆರ್ಥಿಕವಾಗಿ, ಕಾನೂನಾತ್ಮಕವಾಗಿ ಸಾಕಷ್ಟು ಬದಲಾವಣೆ ಆಗಿದ್ದನ್ನು ಇತಿಹಾಸದಲ್ಲೂ ಓದಿರ್ತೀರ, ನಮ್ಮ ಸಮಾಜಶಾಸ್ತ್ರದಲ್ಲೂ ಸಹ ಓದ್ತಾ ಇದ್ದೀರಿ. ಈ ಪರಿವರ್ತನೆಗಳನ್ನು ಈ ಕೆಳಕಂಡ ಅಂಶಗಳ ಬಗ್ಗೆ ನೋಡೋದಾದರೆ, ಸಾರ್ವತ್ರಿಕವಾದ ಕಾನೂನುಗಳ ಪರಿಚಯ, ಅಂದರೆ ಈ ಅಂಶಗಳಿಂದ ಜಾತಿಯಲ್ಲಿ ಆದಂಥ ಬದಲಾವಣೆಗಳು. ಎರಡನೆಯದಾಗಿ ಹೊಸ ಸಾಮಾಜಿಕ ವ್ಯವಸ್ಥೆಯ ಪ್ರಭಾವ. ಮೂರನೆಯದಾಗಿ ಔದ್ಯೋಗೀಕರಣ ಮತ್ತು ನಗರೀಕರಣದ ಪ್ರಭಾವ. ನಾಲ್ಕನೆಯದಾಗಿ ಸಾಮಾಜಿಕ ಶಾಸನಗಳ ಪ್ರಭಾವ. ಐದನೆಯದಾಗಿ ಆಂಗ್ಲ ಶಿಕ್ಷಣದ ಪ್ರಭಾವ. ಆರನೆಯದಾಗಿ ಸ್ವಾತಂತ್ರ್ಯ ಚಳುವಳಿಯ ಪ್ರಭಾವ. ಏಳನೆಯದಾಗಿ ಸಮಾಜ ಸುಧಾರಣಾ ಚಳುವಳಿಗಳ ಪ್ರಭಾವ. ಒಂದೊಂದಾಗಿ ನೋಡೋದಾದರೆ, ಸಾರ್ವತ್ರಿಕ ಕಾನೂನುಗಳ ಪರಿಚಯ ಅಂದರೆ ಬ್ರಿಟಿಷರ ಅವಧಿನಲ್ಲಿ ಬ್ರಿಟಿಷರು ಸಾಕಷ್ಟು ಕಾನೂನುಗಳನ್ನು ತಗೊಂಡು ಬಂದರು. ಇಲ್ಲಿ ಬ್ರಿಟಿಷರು ಭಾರತಾದ್ಯಂತ ಏಕರೂಪದ ಕಾನೂನುಗಳನ್ನು ಜಾರಿಗೆ ತಂದರು. ಹಾಗೆಯೇ ನ್ಯಾಯಾಲಯ ಜಾರಿಗೆ ತಂದ ನಂತರದಲ್ಲಿ ಜಾತಿ ವ್ಯವಸ್ಥೆಯಲ್ಲಿ ಸಾಕಷ್ಟು ಬದಲಾವಣೆ ಆಯಿತು. ಅಂದರೆ ಈ ಜಾತಿ ವ್ಯವಸ್ಥೆಯಲ್ಲಿದ್ದಂಥ ನಿರ್ಬಂಧಗಳು ಸಡಿಲಿಕೆ ಆಯಿತು ಅಂತ. ಅಂದರೆ ಕಾನೂನುಗಳು ಎಲ್ಲರಿಗೂ ಸಮಾನವಾಗಿ ಹಂಚಿಕೆ ಆಯಿತು, ಸಮಾನವಾಗಿ ಅನ್ವಯ ಆಯಿತು. ಸೊ ಇದ್ರ ಮುಖಾಂತರವಾಗಿ ಇಲ್ಲಿ ಮೇಲು ಕೀಳು ಅಥವಾ ಮೇಲ್ಜಾತಿಯವನಿಗೆ ಹೆಚ್ಚು ಅವಕಾಶಗಳಿರುವಂಥದ್ದು, ಕೆಳಜಾತಿಯವನಿಗೆ ಕಡಿಮೆ ಅವಕಾಶಗಳಿರುವಂಥದ್ದು, ಅಥವಾ ಕಡಿಮೆ ಜಾತಿಯವರು ಯಾವುದೇ ರೀತಿಯ ನಿರ್ಬಂಧಗಳು ಇರುವಂಥದ್ದು. ಸೊ ಇವೆಲ್ಲವೂ ಸಹ ಕಡಿಮೆ ಆಯಿತು ಅಂತ. ಅಂದರೆ ಆ ನಿರ್ಬಂಧಗಳು ಸಡಿಲಿಕೆ ಆಯಿತು ಅಂತ ಈ ಒಂದು ಕಾನೂನುಗಳ ಪರಿಚಯದಿಂದಾಗಿ. ಹಾಗೆಯೇ ಹೊಸ ಸಾಮಾಜಿಕ ವ್ಯವಸ್ಥೆಯ ಪ್ರಭಾವ. ಇಲ್ಲಿ ಬ್ರಿಟಿಷರ ಕಾಲಾವಧಿಯಲ್ಲಿ ಹಿಂದೆ ಇದ್ದಂಥ ಜಜಮಾನಿ ವ್ಯವಸ್ಥೆ ಆಗಿರ್ಬೋದು ಅಥವಾ ಇನ್ನಿತರ ವ್ಯವಸ್ಥೆಗಳಲ್ಲೂ ಸಹ ಬದಲಾವಣೆ ಆಯಿತು. ಅಂದರೆ ಆ ವ್ಯವಸ್ಥೆ ಕಡಿಮೆಯಾಗಿ, ಜಜಮಾನಿ ವ್ಯವಸ್ಥೆ ಕಡಿಮೆಯಾಗಿ ಹೊಸ ಬಂಡವಾಳಶಾಹಿ ಆರ್ಥಿಕ ವ್ಯವಸ್ಥೆ ಜಾರಿಗೆ ಬಂತು. ಇಲ್ಲಿ ಬಂಡವಾಳಶಾಹಿ ವ್ಯವಸ್ಥೆ ಯಾವಾಗ ಬಂತು, ಆವಾಗ ವರ್ಗಗಳು ಸೃಷ್ಟಿಯಾಯಿತು ಅಂತ. ವರ್ಗಗಳು ಬಂದ ಮೇಲೆ ಬಂಡವಾಳಶಾಹಿ ಆರ್ಥಿಕ ವ್ಯವಸ್ಥೆ ಜಾರಿಗೆ ಬಂತು. ಸೊ ಇದ್ರ ಮುಖಾಂತರವಾಗಿ ಕಾರ್ಮಿಕ ವರ್ಗ ಅಥವಾ ಬಂಡವಾಳಶಾಹಿ ವರ್ಗ, ಉದ್ದಿಮೆದಾರರು, ವ್ಯಾಪಾರಸ್ಥರು, ಸೊ ಇವೆಲ್ಲ ಅಥವಾ ತಂತ್ರಜ್ಞಾನರು, ಈ ಎಲ್ಲ ನೂತನ ವರ್ಗಗಳು ಈ ಕಾಣಿಸ್ಕೊಂಡು ಅಂಥೇಳಿ. ಸೊ ಇದ್ರ ಮುಖಾಂತರವಾಗಿ ಅವ್ರದ್ದೇ ಆದಂಥ ಸಂಘಟನೆಗಳು ಕಾಣಿಸ್ಕೊಂಡು ಅಂಥೇಳಿ. ಸೊ ಇದ್ರ ಮುಖಾಂತರವಾಗಿ ಏನು ಹೊಸ ಸಾಮಾಜಿಕ ವ್ಯವಸ್ಥೆಗಳು ಬಂತು. ಸೊ ಇದ್ರ ಮುಖಾಂತರವಾಗಿ ಜಾತಿ ವ್ಯವಸ್ಥೆಯಲ್ಲಿ ಸಾಕಷ್ಟು ಬದಲಾವಣೆ ಆಯಿತು ಅಂಥೇಳಿ ನಾವು ನೋಡುವಂಥದ್ದು. ಹಾಗೆಯೇ ಇಲ್ಲಿ ಔದ್ಯೋಗೀಕರಣ ಮತ್ತು ನಗರೀಕರಣ. ಔದ್ಯೋಗೀಕರಣ ಅಂತ ಹೇಳಿದ್ರೆ ಕೈಗಾರಿಕೀಕರಣ ಅಂತ. ಏನು ಹೆಚ್ಚು ಕೈಗಾರಿಕೆಗಳು ಸ್ಥಾಪನೆ ಆಗುತ್ತೋ ಅಲ್ಲಿ ಕೈಗಾರಿಕೀಕರಣ ಉಂಟಾಗುತ್ತೆ ಅಥವಾ ಔದ್ಯೋಗೀಕರಣ ಉಂಟಾಗುತ್ತೆ.
ಇಲ್ಲಿ ಔದ್ಯೋಗೀಕರಣ ಅಂತೇಳಿ ಹೆಚ್ಚು ಹೆಚ್ಚು ಕೈಗಾರಿಕೆಗಳು ಸ್ಥಾಪನೆ ಆಗುವಂಥದ್ದು. ಬ್ರಿಟಿಷರು ಬಂದ ನಂತರದಲ್ಲಿ ಸಾಕಷ್ಟು ಕೈಗಾರಿಕೆಗಳನ್ನು ಸ್ಥಾಪನೆ ಮಾಡಿದ್ರು. ಉದಾಹರಣೆಗೆ ಡೆಲ್ಲಿ ಆಗಿರ್ಬೋದು, ಬಾಂಬೆ ಆಗಿರ್ಬೋದು, ಸೂರತ್ ಆಗಿರ್ಬೋದು, ಬೆಂಗಳೂರು ಆಗಿರ್ಬೋದು, ಸೊ ಈ ಎಲ್ಲ ಕಲ್ಕತ್ತಾ ಆಗಿರ್ಬೋದು, ಎಲ್ಲ ನಗರಗಳಲ್ಲಿ ಹೆಚ್ಚು ಹೆಚ್ಚು ಕೈಗಾರಿಕೆಗಳನ್ನು ಸ್ಥಾಪನೆ ಮಾಡಿದ್ರು. ಏನು ಹೆಚ್ಚು ಹೆಚ್ಚು ಕೈಗಾರಿಕೆಗಳು ಸ್ಥಾಪನೆ ಆದಂತೆಲ್ಲ ಉದ್ಯೋಗಗಳ ಸೃಷ್ಟಿಯಾಯಿತು. ಈ ಉದ್ಯೋಗಗಳಿಗೋಸ್ಕರವಾಗಿ ಗ್ರಾಮೀಣ ಭಾಗದಲ್ಲಿದ್ದಂಥ ಕೆಳವರ್ಗದವರಾಗಿರ್ಬೋದು, ಅಂದರೆ ಎಲ್ಲ ವರ್ಗದವರು ಯುವಕ ಯುವತಿಯರು ಈ ಒಂದು ಕೈಗಾರಿಕೆಗಳಲ್ಲಿ ಬಂದು ಉದ್ಯೋಗವನ್ನು ಪಡ್ಕೊಂಡ್ರು. ಉದ್ಯೋಗಗಳನ್ನು ಪಡ್ಕೊಂಡ ನಂತರದಲ್ಲಿ ಅಲ್ಲಿ ಯಾವುದೇ ರೀತಿಯಾದಂಥ ಜಾತಿ ಭೇದಗಳು ಬರಲಿಲ್ಲ. ಇಲ್ಲಿ ಔದ್ಯೋಗೀಕರಣ ಉಂಟಾದ ತಕ್ಷಣ ನಗರೀಕರಣ ಉಂಟಾಗುತ್ತೆ, ಅಂದರೆ ನಗರಗಳ ಬೆಳವಣಿಗೆಗಳು ಆಗುತ್ತೆ. ಉದಾಹರಣೆಗೆ ಬೆಂಗಳೂರು ಹಾಗೆ ಬೆಳೆದಿದ್ದು, ಕಲ್ಕತ್ತಾ ಆಗಿರ್ಬೋದು, ಬಾಂಬೆ ಆಗಿರ್ಬೋದು, ಅಥವಾ ಡೆಲ್ಲಿ ಆಗಿರ್ಬೋದು, ಇವೆಲ್ಲ ಸಣ್ಣ ಸಣ್ಣ ಪಟ್ಟಣಗಳಾಗೇ ಇದ್ದಿದ್ದು ಅಥವಾ ಹಳ್ಳಿಗಳಾಗೇ ಇದ್ದಿದ್ದು. ಏನು ಕೈಗಾರಿಕೆಗಳು ಸ್ಥಾಪನೆ ಆಯಿತು, ಅಲ್ಲಿ ಜನಸಂಖ್ಯೆ ಹೆಚ್ಚಾಯಿತು, ಸೊ ಇದ್ರ ಮುಖಾಂತರವಾಗಿ ನಗರೀಕರಣ ಆಗಿ ಪರಿವರ್ತನೆ ಆಯಿತು ಅಂಥೇಳಿ. ಮತ್ತು ಕೈಗಾರಿಕೆಗಳು ನಗರಗಳು ಬೆಳೆದಂತೆಲ್ಲ ಅಲ್ಲಿ ಜನಸಂದಣಿಯೂ ಸಹ ಹೆಚ್ಚಾಗುತ್ತೆ. ಅಲ್ಲಿ ಯಾವುದೇ ರೀತಿಯಾದಂಥ ಭೇದ ಭಾವ ಇರೋದಿಲ್ಲ. ಎಲ್ಲ ಹೋಟೆಲ್ ಉದ್ಯಮ ಆಗಿರ್ಬೋದು ಅಥವಾ ಸಾರಿಗೆ ಸಂಪರ್ಕ ಇವೆಲ್ಲವೂ ಸಹ ಅಭಿವೃದ್ಧಿ ಆಗುತ್ತೆ. ಸಾರಿಗೆ ಸಂಪರ್ಕದಲ್ಲಿ ಅಂದರೆ ಸಾರಿಗೆಯಲ್ಲಿ ರೈಲ್ ಆಗಿರ್ಬೋದು ಅಥವಾ ಬಸ್ ಆಗಿರ್ಬೋದು ಎಲ್ಲರೂ ಸಹ ಒಟ್ಟಾಗಿ ಪ್ರಯಾಣಿಸೋದ್ರಿಂದ ಅಲ್ಲಿ ಭೇದ ಭಾವ ಇರೋದು, ಅಂದರೆ ಜಾತಿಯ ಕಲ್ಪನೆ ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗುತ್ತೆ. ಉದಾಹರಣೆಗೆ ಮಂಡ್ಯದಿಂದ ಬೆಂಗಳೂರವರೆಗೆ ಟ್ರೈನಲ್ಲಿ ಪ್ರತಿನಿತ್ಯ ಸಾಕಷ್ಟು ಜನ ಹೋಗ್ತಾರೆ, ಉದ್ಯೋಗಕ್ಕೋಸ್ಕರವಾಗಿ ಹೋಗ್ತಾರೆ. ಆದರೆ ಎಲ್ಲರೂ ಒಟ್ಟಾಗಿ ಹೋಗುವಂಥದ್ದು ಉದಾಹರಣೆಗೆ ನೀವು ನೋಡಿರೋ ರೀತಿಯಲ್ಲಿ, ಆಯಿತಾ. ಸೊ ಹಾಗಾಗಿ ಈ ಔದ್ಯೋಗೀಕರಣದಿಂದಾಗಿ ಸಾಕಷ್ಟು ಜಾತಿ ವ್ಯವಸ್ಥೆಯಲ್ಲಿ ಬದಲಾವಣೆ ಆಗಲಿಕ್ಕೆ ಸಾಧ್ಯತೆ ಇದೆ ಅಂತ ಹೇಳುವಂಥದ್ದು. ಹಾಗೆಯೇ ಸಾಮಾಜಿಕ ಶಾಸನಗಳ ಪ್ರಭಾವ, ಅಂದರೆ ಶಾಸನಗಳು ಇಟ್ ಮೀನ್ಸ್ ಕಾಯ್ದೆಗಳು, ಅಂದರೆ ಬ್ರಿಟಿಷರು ಸಾಕಷ್ಟು ಕಾಯ್ದೆಗಳನ್ನು ಜಾರಿಗೆ ತಗೊಬಂದರು. ಉದಾಹರಣೆಗೆ ಜಾತಿ ದೌರ್ಬಲ್ಯಗಳ ನಿವಾರಣಾ ಶಾಸನ 1850ರಲ್ಲಿ ಬಂದಂಥದ್ದು. ಸೊ ಈ ಒಂದು ಶಾಸನ ಬಂದ ಮೇಲೆ ಕೆಳಜಾತಿಗಳ ನಾಗರಿಕ ನಿರ್ಬಂಧಗಳನ್ನು ತೊಡೆದು ಹಾಕಲಿಕ್ಕೆ ಸಾಧ್ಯತೆ ಆಯಿತು. ಏನು ಕೆಳಜಾತಿಯವರು ಏನೇ ದೌರ್ಬಲ್ಯಗಳನ್ನು ಅಥವಾ ನಿರ್ಬಂಧಗಳನ್ನು ಹೊಂದಿದ್ರು ಅವು ಸ್ವಲ್ಪ ಮಟ್ಟಿಗೆ ಕಡಿಮೆ ಆಯಿತು ಅಂತ. ಹಾಗೆ ಎರಡನೆಯದಾಗಿ ಹಿಂದೂ ವಿಧವಾ ಪುನರ್ವಿವಾಹ ಕಾಯ್ದೆ 1850ರಲ್ಲಿ ಜಾರಿಗೆ ಬಂದಿದ್ದು. ಅಂದರೆ ಈ ಒಂದು ಕಾಯ್ದೆಯಿಂದ ಹಿಂದೂ ವಿಧವೆಯರಿಗೆ ಪುನರ್ವಿವಾಹ ಆಗಲಿಕ್ಕೆ ಸಾಧ್ಯತೆ ಆಯಿತು ಅಥವಾ ಅವಕಾಶ ಆಯಿತು ಅಂಥೇಳಿ. ಮತ್ತು ಇನ್ನೊಂದು ವಿಶೇಷ ವಿವಾಹ ಕಾಯ್ದೆ 1872ರಲ್ಲಿ. ಈ ಒಂದು ಕಾಯ್ದೆಯಿಂದಾಗಿ ಅಂತರ್ಜಾತಿ ವಿವಾಹಕ್ಕೆ ಮಾನ್ಯತೆಯನ್ನು ಅಥವಾ ಅವಕಾಶವನ್ನು ನೀಡಿತು ಅಂಥೇಳಿ. ಬಹುಶಃ ಅಂತರ್ಜಾತಿ ವಿವಾಹಕ್ಕೆ ಮಾನ್ಯತೆ ಅಥವಾ ಆ ಒಂದು ಕ್ರಾಂತಿ ಮಾಡಿದ್ದೇ 12ನೇ ಶತಮಾನದಲ್ಲಿ ಬಸವೇಶ್ವರರು ಅವರ ಒಂದು ಸಾಮಾಜಿಕ ಕ್ರಾಂತಿಯಿಂದಾಗಿ ಅಂದಿನ ದಿನದಲ್ಲೇ ಸಾಧ್ಯತೆ ಆಯಿತು ಅಂಥೇಳಿ ನೀವು ಬಹುಶಃ ಓದಿರ್ತೀರ. ನಂತರ ಇನ್ನೊಂದು ಪ್ರಮುಖವಾದಂಥ ಅಂಶ ಅಂತ ಹೇಳಿದ್ರೆ ಆಂಗ್ಲ ಶಿಕ್ಷಣದ ಪ್ರಭಾವ. ಬ್ರಿಟಿಷರು ನಮ್ಮ ಭಾರತಕ್ಕೆ ಬಂದ ನಂತರದಲ್ಲಿ ಒಂದು ಶಿಕ್ಷಣದ ಪದ್ಧತಿಯನ್ನು ಜಾರಿಗೆ ತೊಗೊಂಬಂದರು. ಅದಕ್ಕಿಂತ ಮುಂಚೆ ಗುರುಕುಲ ಶಿಕ್ಷಣ ಇತ್ತು. ಆ ಒಂದು ಗುರುಕುಲ ಶಿಕ್ಷಣದಲ್ಲಿ ಕೇವಲ ಅಲ್ಲಿ ರಾಜ ಮನೆತನದವರಿಗೆ ಅಥವಾ ಶ್ರೀಮಂತವರಿಗೆ ಅಷ್ಟೇ ಶಿಕ್ಷಣ ಸಿಗ್ತಾಯಿತ್ತು. ಆದರೆ ಬ್ರಿಟಿಷರು ಬಂದ ನಂತರದಲ್ಲಿ ಆಂಗ್ಲ ಶಿಕ್ಷಣದ ಪ್ರಭಾವ ಅಥವಾ ಆಧುನಿಕ ಶಿಕ್ಷಣ ಪರಿಚಯ ಆದಮೇಲೆ ಸಾರ್ವತ್ರಿಕ ಶಿಕ್ಷಣ ಸಿಕ್ತು ಅಂತ, ಅಂದರೆ ಎಲ್ಲರಿಗೂ ಶಿಕ್ಷಣ ಸಿಗಲಿಕ್ಕೆ ಸಾಧ್ಯತೆ ಆಯಿತು ಅಂತ. ಜೊತೆಗೆ ಈ ಆಂಗ್ಲ ಶಿಕ್ಷಣದ ಪ್ರಭಾವದಿಂದಾಗಿ ನಮ್ಮ ಭಾರತದಲ್ಲಿ ಪಾಶ್ಚಿಮಾತ್ಯ ಮೌಲ್ಯಗಳು ಬೆಳವಣಿಗೆ ಆಗಲಿಕ್ಕೆ ಸಾಧ್ಯತೆ ಆಯಿತು ಅಂತ. ಪಾಶ್ಚಿಮಾತ್ಯ ಮೌಲ್ಯಗಳು ಅಂತ ಹೇಳಿದ್ರೆ ಇಲ್ಲಿ ವೈಯಕ್ತಿಕವಾದ ಆಗಿರ್ಬೋದು, ಸ್ವತಂತ್ರವಾದ ಆಗಿರ್ಬೋದು, ಸಮಾನತಾವಾದ ಆಗಿರ್ಬೋದು, ವೈಜ್ಞಾನಿಕವಾದ ಆಗಿರ್ಬೋದು, ಧರ್ಮನಿರಪೇಕ್ಷತೆ ಆಗಿರ್ಬೋದು. ಸೊ ಇವೆಲ್ಲ ಪ್ರಜಾಪ್ರಭುತ್ವದ ವಿಚಾರಗಳು ಜನಪ್ರಿಯ ಆಯ್ತಾ ಬಂತು ಅಂಥೇಳಿ. ಅಂದರೆ ಈ ಒಂದು ಏನು ಸಮಾನತಾವಾದ ಅಥವಾ ಸ್ವತಂತ್ರವಾದ ಅಥವಾ ವ್ಯಕ್ತಿವಾದ, ಸೊ ಇವೆಲ್ಲವೂ ಬಂದ ನಂತರದಲ್ಲಿ ಅಲ್ಲಿ ಯಾವುದೇ ರೀತಿಯಾದ ಭೇದ ಭಾವ ಇಲ್ಲ ಅಂತ, ಕಡಿಮೆ ಆಯಿತು ಅಂತೇಳಿ. ಉದಾಹರಣೆಗೆ ಇಲ್ಲಿ ಒಂದು ವೈಚಾರಿಕವಾದ ಅಂದರೆ ಅಲ್ಲಿ ಯಾವುದೇ ರೀತಿಯಾದಂಥ ಮೂಢನಂಬಿಕೆಯನ್ನು ಹೊಂದಿಲ್ಲದೆ ಇರೋವಂಥದ್ದು. ವ್ಯಕ್ತಿವಾದ ಅಂದರೆ ವ್ಯಕ್ತಿಯ ಕೌಶಲ್ಯಕ್ಕೆ ಅನುಗುಣವಾಗಿ ಅಥವಾ ಅವನ ಅರ್ಹತೆಗನುಗುಣವಾಗಿ ವ್ಯಕ್ತಿಗೆ ಸ್ಥಾನಮಾನ ಸಿಗುವಂಥದ್ದು. ಸೊ ಇದಕ್ಕಿಂತ ಮುಂಚೆ ಏನಿತ್ತು, ವ್ಯಕ್ತಿ ಜಾತಿ ಆಧಾರದ ಮೇಲೆ ಸ್ಥಾನಮಾನ ಸಿಗ್ತಾಯಿತ್ತು. ಆದರೆ ಕೆಳ ಜಾತಿಯವನು ಸಹ ಒಂದು ಉತ್ತಮವಾದಂಥ ಸಾಮರ್ಥ್ಯವನ್ನು ಅಥವಾ ಕೌಶಲ್ಯಗಳನ್ನು ಅಥವಾ ವಿದ್ಯಾರ್ಹತೆಯನ್ನು ಹೊಂದಿದರೆ ಅವನಿಗೆ ಸಮಾಜ ಸೂಕ್ತವಾದಂಥ ಸ್ಥಾನಮಾನ ಸಿಗಲಿಕ್ಕೆ ಸಾಧ್ಯತೆ ಆಯಿತು ಅಂತ. ಈ ಒಂದು ಶಿಕ್ಷಣದ ಪ್ರಭಾವದಿಂದಾಗಿ, ಈ ಶಿಕ್ಷಣದಿಂದಾಗಿ ಏನು ಕೆಳವರ್ಗದವರಲ್ಲಿ ತಮ್ಮ ಹಕ್ಕುಗಳ ಬಗ್ಗೆ ಆಗಿರ್ಬೋದು ಅಥವಾ ದೌರ್ಜನ್ಯಗಳ ವಿರುದ್ಧವಾಗಿ ಪ್ರತಿಭಟನೆ ಆಗಲಿಕ್ಕೆ ಸಾಧ್ಯತೆ ಆಯಿತು. ಅಂದರೆ ವಿಚಾರಗಳು ಆ ಒಂದು
ಒಂದು ತಮ್ಮ ನಂಬಿಕೆಗಳು ಅಥವಾ ಮೂಢನಂಬಿಕೆಗಳಲ್ಲಿ ಸ್ವಲ್ಪ ಬದಲಾವಣೆ ಆಗಲಿಕ್ಕೆ ಸಾಧ್ಯತೆ ಆಯಿತು ಅಂತ. ಸೊ ಹಾಗಾಗಿ ಇದರ ಜೊತೆಯಲ್ಲಿ ಒಂದು ಏನು ಉತ್ತಮ ಶಿಕ್ಷಣವನ್ನು ಪಡೆದಂಥ ಕೆಳಜಾತಿಯವರು ಒಂದು ಹೊಸ ಉದ್ಯೋಗವನ್ನು ಪಡೀಲಿಕ್ಕೆ ಸಾಧ್ಯತೆ ಆಯಿತು. ಸೊ ಈ ಒಂದು ಎಲ್ಲ ಶಿಕ್ಷಣದ ಪ್ರಭಾವದಿಂದಾಗಿ ಜಾತಿ ವ್ಯವಸ್ಥೆಯಲ್ಲಿ ಸ್ವಲ್ಪ ಮಟ್ಟಿಗೆ ಬದಲಾವಣೆ ಆಗಲಿಕ್ಕೆ ಸಾಧ್ಯತೆ ಆಯಿತು ಅಂಥೇಳಿ. ಹಾಗೆ ಇನ್ನೊಂದು ಪ್ರಮುಖವಾದಂಥ ಅಂಶ ಏನಪ್ಪ ಅಂತೇಳಿದ್ರೆ ಸ್ವಾತಂತ್ರ್ಯ ಚಳುವಳಿಯ ಪ್ರಭಾವ. ಏನು ಬ್ರಿಟಿಷರ ವಿರುದ್ಧವಾಗಿ ಸ್ವಾತಂತ್ರ್ಯ ಚಳುವಳಿ ಶುರುವಾಯಿತು. ಸ್ವಾತಂತ್ರ್ಯ ಚಳುವಳಿಯ ಮುಖಾಂತರವಾಗಿ ಎಲ್ಲರೂ ಒಗ್ಗೂಡಲಿಕ್ಕೆ ಸಾಧ್ಯತೆ ಆಯಿತು, ಏಕತೆ ಮೂಡಲಿಕ್ಕೆ ಸಾಧ್ಯ ಆಯಿತು, ನಾವೆಲ್ಲರೂ ಒಂದೇ ಅನ್ನೋ ಮನೋಭಾವನೆ ಮೂಡಲಿಕ್ಕೆ ಸಾಧ್ಯ ಆಯಿತು ಅಂದರೆ ಜಾತಿಯ ಪ್ರಜ್ಞೆ ಕಡಿಮೆಯಾಗಿ ಅಥವಾ ದುರ್ಬಲಗೊಂಡು ಒಂದು ರಾಷ್ಟ್ರ ಪ್ರಜ್ಞೆ ಬೆಳೀಲಿಕ್ಕೆ ಸಾಧ್ಯತೆ ಆಯಿತು ಅಂತ. ಉದಾಹರಣೆಗೆ ಇಲ್ಲಿಗ ಮಹಾತ್ಮ ಗಾಂಧೀಜಿ ಆಗಿರ್ಬೋದು ಅಥವಾ ಜವಾಹರ್ಲಾಲ್ ನೆಹರು ಆಗಿರ್ಬೋದು, ಎಲ್ಲ ನಾಯಕರು ಈ ಒಂದು ಏನು ಜಾತಿ ದೌರ್ಬಲ್ಯವನ್ನು ಕಡಿಮೆ ಮಾಡೋದ್ರ ಮುಖಾಂತರವಾಗಿ ನಾವೆಲ್ಲರೂ ಒಂದೇ, ನಾವೆಲ್ಲರೂ ಭಾರತೀಯರು ಅನ್ನೋ ಮನೋಭಾವನೆಯನ್ನು ಬೆಳೆಸ್ಕೊಳ್ಳೋದ್ರ ಮುಖಾಂತರವಾಗಿ ಜಾತಿ ಪದ್ಧತಿಯನ್ನು ಹೋಗಲಾಡಿಸೋಕ್ಕೆ ಸ್ವಲ್ಪ ಮಟ್ಟಿಗೆ ಸಹಕಾರಿ ಆಯಿತು ಅಂತೇಳಿ ಹೇಳುವಂಥದ್ದು. ಮತ್ತು ಇನ್ನೊಂದು ಪ್ರಮುಖವಾದಂಥ ಅಂಶ ಸಮಾಜ ಸುಧಾರಣಾ ಚಳುವಳಿಗಳ ಪ್ರಭಾವ. ಇಲ್ಲಿ ಸಮಾಜ ಸುಧಾರಣಾ ಚಳುವಳಿಗಳ ಪ್ರಭಾವ, ಸಮಾಜ ಸುಧಾರಣಾ ಚಳುವಳಿ ಶುರುವಾಯಿತು ಅಂದರೆ 17-18ನೇ ಶತಮಾನದಲ್ಲಿ ಏನು ನಮ್ಮ ಭಾರತದಲ್ಲಿ ಶಿಕ್ಷಣದ ಪ್ರಭಾವಕ್ಕೊಳಗೆ ಅಂದರೆ ಪಾಶ್ಚಿಮಾತ್ಯ ಶಿಕ್ಷಣವನ್ನು ಪಡ್ಕೊಂಡಂತಹ ನಮ್ಮ ಭಾರತೀಯರು ತಮ್ಮ ಮನೋಭಾವನೆಗಳನ್ನು ಬದಲಾವಣೆ ಮಾಡಲಿಕ್ಕೆ ಸಾಧ್ಯತೆ ಆಯಿತು. ಉದಾಹರಣೆಗೆ ರಾಜಾರಾಮ್ ಮೋಹನ್ ರಾಯ್ ಆಗಿರ್ಬೋದು, ದಯಾನಂದ ಸರಸ್ವತಿ ಆಗಿರ್ಬೋದು, ವಿವೇಕಾನಂದ ಆಗಿರ್ಬೋದು, ಎಲ್ಲರೂ ಸಹ ಅವರದೇ ಆದಂಥ ಸಂಘಟನೆಗಳನ್ನು ರಚನೆ ಮಾಡಿಕೊಂಡು, ಉದಾಹರಣೆಗೆ ರಾಜಾರಾಮ್ ಮೋಹನ್ ರಾಯ್ರವರು 1872ರಲ್ಲಿ ಬ್ರಹ್ಮ ಸಮಾಜವನ್ನು ಸ್ಥಾಪನೆ ಮಾಡ್ತಾರೆ. ಹಾಗೆಯೇ ಆತ್ಮಾರಾಮ್ ಪಾಂಡುರಂಗರವರು 1867ರಲ್ಲಿ ಪ್ರಾರ್ಥನಾ ಸಮಾಜವನ್ನು ಸ್ಥಾಪನೆ ಮಾಡ್ತಾರೆ. ಹಾಗೆಯೇ ಸ್ವಾಮಿ ದಯಾನಂದ ಸರಸ್ವತಿರವರು 1875ರಲ್ಲಿ ಆರ್ಯ ಸಮಾಜವನ್ನು ಸ್ಥಾಪನೆ ಮಾಡ್ತಾರೆ. ಸ್ವಾಮಿ ವಿವೇಕಾನಂದವರು ಶ್ರೀ ರಾಮಕೃಷ್ಣ ಮಿಷನ್ನ ಸ್ಥಾಪನೆ ಮಾಡ್ತಾರೆ. ಡಾಕ್ಟರ್ ಅನಿ ಬೆಸೆಂಟ್ ಅವರು ಥಿಯೋಸಫಿಕಲ್ ಸೊಸೈಟಿಯನ್ನು ಸ್ಥಾಪನೆ ಮಾಡ್ತಾರೆ. ಸೊ ಅಂದರೆ ಇವರೆಲ್ಲರೂ ಸಹ ಆಯಾ ಸಂಘಟನೆಗಳನ್ನು ರಚನೆ ಮಾಡಿಕೊಂಡು ಸಮಾಜದಂಥ ಕೆಟ್ಟ ಪದ್ಧತಿಗಳ ವಿರುದ್ಧವಾಗಿ ಹೋರಾಟವನ್ನು ಮಾಡ್ತಾರೆ ಅಂತ. ಅಂದರೆ ಸಮಾಜ ಸುಧಾರಕರು ಜಾತಿಯಲ್ಲಿರುವಂಥ ಮಡಿಮೈಲಿಗೆ ಆಗಿರ್ಬೋದು, ಊಟೋಪಚಾರ ಆಗಿರ್ಬೋದು, ವಿವಾಹ ಆಗಿರ್ಬೋದು, ಸಂಪರ್ಕ ಆಗಿರ್ಬೋದು, ಗುಲಾಮಿ ಹಿರಿ ಪದ್ಧತಿಗೆ ಸಂಬಂಧಿಸಿದ ಅನೇಕ ನಿರ್ಬಂಧಗಳನ್ನು ತೊಡೆದು ಹಾಕಲಿಕ್ಕೆ ಶ್ರಮಿಸ್ತಾರೆ. ಇಲ್ಲಿ ಆರ್ಯ ಸಮಾಜ ಶುದ್ಧಿ ಆಂದೋಲನವನ್ನು ಆರಂಭ ಮಾಡುತ್ತೆ. ಶುದ್ಧಿ ಆಂದೋಲನದ ಮುಖಾಂತರವಾಗಿ ಜಾತಿ ಪದ್ಧತಿಯಲ್ಲಿದ್ದಂಥ ಕಟ್ಟುಪಾಡುಗಳಾಗಿರ್ಬೋದು, ನಿರ್ಬಂಧಗಳನ್ನು ವಿರುದ್ಧವಾಗಿ ಹೋರಾಟವನ್ನು ಮಾಡಲಿಕ್ಕೆ ಸಾಧ್ಯತೆ ಆಗುತ್ತೆ ಅಂತ. ಅಂದರೆ ಇವೆಲ್ಲ ಸಮಾಜ ಸುಧಾರಣಾ ಚಳುವಳಿಗಳು ಜಾತಿ ಪದ್ಧತಿಯಲ್ಲಿದ್ದಂಥ ಒಂದು ಏನು ಕಂದಾಚಾರಗಳು, ಮೂಢನಂಬಿಕೆಗಳು ಹೋಗಲಾಡಿಸಲಿಕ್ಕೆ ಸಾಧ್ಯತೆ ಆಯಿತು ಅಂತ. ಸೊ ಇವೆಲ್ಲ ಅಂಶಗಳು ಈ ಬ್ರಿಟಿಷರ ಆಡಳಿತದ ಅವಧಿಯಲ್ಲಿ ಜಾತಿಯಲ್ಲಿ ಸಾಕಷ್ಟು ಪರಿವರ್ತನೆಗಳನ್ನು ತಗೊಬಂದು ಅಂತ ಹೇಳುವಂಥದ್ದು. ಸೊ ಈ ಅಂಶ ಏನಿದೆ, ಈ ಒಂದು ಏನು ಬ್ರಿಟಿಷರ ಆಡಳಿತದ ಅವಧಿಯಲ್ಲಿ ಜಾತಿಯಲ್ಲಾದಂಥ ಪರಿವರ್ತನೆಗಳು ಅಥವಾ ಬದಲಾವಣೆಗಳು, ಈ ಒಂದು ಅಂಶ ಏನಿದೆ ಇದು 5 ಅಂಕದ ಪ್ರಶ್ನೆಗಳಿಗೆ ಬಹಳ ಮುಖ್ಯವಾದಂಥ ಪ್ರಶ್ನೆ ಅಂತೇಳಿ ಹೇಳುವಂಥದ್ದು. ಸೊ ಇದಿಷ್ಟು ಈ 6 ಅಂಶಗಳನ್ನು ಬರೆದು ನೀವು ವಿವರಣೆ ಕೊಟ್ಟರೆ ನಿಮಗೆ 5ಕ್ಕೆ 5 ಅಂಕಗಳು ಬರಲಿಕ್ಕೆ ಸಾಧ್ಯತೆ ಆಗುತ್ತೆ ಅಂತೇಳಿ ಹೇಳುವಂಥದ್ದು. ಮುಂದಿನ ಭಾಗದಲ್ಲಿ ನಾವು ನೋಡುವಂಥದ್ದು ಸ್ವಾತಂತ್ರ್ಯ ನಂತರದ ಕಾಲದಲ್ಲಿ ಜಾತಿಯಲ್ಲಾದಂಥ ಬದಲಾವಣೆ. ಸ್ವಾತಂತ್ರ್ಯ ನಂತರದಲ್ಲಿ ಸ್ವಾತಂತ್ರ್ಯ ನಂತರ ಮೀನ್ಸ್ 1947ರ ನಂತರದಲ್ಲಿ ಆದಂಥ ಬದಲಾವಣೆಗಳು. ನೋಡಿ, 1947ರ ನಂತರದಲ್ಲಿ ಅಂದರೆ ಸ್ವಾತಂತ್ರ್ಯ ನಂತರದಲ್ಲಿ ಆದ ಬದಲಾವಣೆಗೂ ಬ್ರಿಟಿಷರ ಆಡಳಿತದ ಅವಧಿಯಲ್ಲಿ ಆದಂಥ ಬದಲಾವಣೆಗೂ ಸಾಕಷ್ಟು ಬದಲಾವಣೆಗಳನ್ನು ನೋಡ್ತೀವಿ. ಇಲ್ಲಿ ಸ್ವಾತಂತ್ರ್ಯ ನಂತರದಲ್ಲಿ ಬದಲಾವಣೆಗಳನ್ನು ನಾವು 2 ರೀತಿಯಾಗಿ ನಾವು ಗಮನಿಸ್ತೀವಿ ಅಂಥೇಳಿ. ಇಲ್ಲೂ ಸಹ 2 ರೀತಿಯಾಗಿ ಗಮನಿಸ್ತೀವಿ. ಒಂದು ಜಾತಿ ವ್ಯವಸ್ಥೆಯಲ್ಲಾದಂಥ ಕಾರ್ಯಾತ್ಮಕ ಬದಲಾವಣೆಗಳು, ಇನ್ನೊಂದು ಜಾತಿ ವ್ಯವಸ್ಥೆಯ ಪಾತ್ರದಲ್ಲಿ ಆದಂಥ ಬದಲಾವಣೆಗಳು. ಕಾರ್ಯಾತ್ಮಕ ಬದಲಾವಣೆಗಳು ಮತ್ತು ಪಾತ್ರದಲ್ಲಿ ಆಗುವಂಥ ಬದಲಾವಣೆಗಳು ಅಂತೇಳಿ 2 ರೀತಿಯಾಗಿ ನಾವು ನೋಡುವಂಥದ್ದು. ಫಸ್ಟು ಜಾತಿ ವ್ಯವಸ್ಥೆಯಲ್ಲಾದಂಥ ಕಾರ್ಯಾತ್ಮಕ ಬದಲಾವಣೆಗಳು ಅಂತ ಹೇಳಿದ್ರೆ, ಅಂದರೆ ಕಾರ್ಯಾತ್ಮಕ ಮಾಡುವಂಥ ಕಾರ್ಯಗಳಲ್ಲಿ ಆಗುವಂಥ ಬದಲಾವಣೆಗಳು. ಇಲ್ಲಿ ವೃತ್ತಿ ಆಯ್ಕೆಗಳು ಸಾಕಷ್ಟು ಮುಕ್ತವಾಗಿರುವಂಥದ್ದು, ಜಾತಿ ಪಂಚಾಯಿತಿಗಳು ನಶಿಸುವಂಥದ್ದು, ಸಹಭೋಜನ ನಿರ್ಬಂಧಗಳು ಸಡಿಲಾಗುವಂಥದ್ದು, ಜಾತಿ ದೈವ ಸೃಷ್ಟಿ ಎಂಬ ನಂಬಿಕೆ ಬದಲಾಗಿರುವಂಥದ್ದು, ವೈವಾಹಿಕ ನಿರ್ಬಂಧಗಳು ಸಡಿಲಿಕೆ ಆಗಿರುವಂಥದ್ದು,
ಸೊ ಈ ಅಂಶಗಳು ಜಾತಿ ವ್ಯವಸ್ಥೆಯಲ್ಲಾದಂಥ ಕಾರ್ಯಾತ್ಮಕ ಬದಲಾವಣೆಗಳಾಗಿ ನಾವು ನೋಡುವಂಥದ್ದು 5 ಅಂಶಗಳು. ಇನ್ನು ಮತ್ತೊಮ್ಮೆ ಹೇಳ್ತೀನಿ, ವೃತ್ತಿ ಆಯ್ಕೆಗಳು ಮುಕ್ತವಾಗಿರುವಂಥದ್ದು, ಜಾತಿ ಪಂಚಾಯಿತಿಗಳು ನಶಿಸಿರುವಂಥದ್ದು, ಸಹಭೋಜನ ನಿರ್ಬಂಧಗಳು ಸಡಿಲಿಕೆ ಆಗಿರುವಂಥದ್ದು, ಜಾತಿ ದೈವ ಸೃಷ್ಟಿ ಎಂಬ ನಂಬಿಕೆ ಬದಲಾಗಿರುವಂಥದ್ದು, ವೈವಾಹಿಕ ನಿರ್ಬಂಧಗಳು ಸಡಿಲಿಕೆ ಆಗಿರುವಂಥ ಈ 5 ಅಂಶಗಳು ಜಾತಿ ವ್ಯವಸ್ಥೆಯಲ್ಲಾದಂಥ ಕಾರ್ಯಾತ್ಮಕ ಬದಲಾವಣೆಗಳಾಗಿ ನಾವು ನೋಡುವಂಥದ್ದು. ಒಂದೊಂದಾಗಿ ನೋಡೋದಾದರೆ ಇಲ್ಲಿ ವೃತ್ತಿಯ ಆಯ್ಕೆಗಳು ಮುಕ್ತವಾಗಿರುವಂಥದ್ದು. ಮೊದಲು ಏನಿತ್ತು ಅಂತ ವರ್ಣ ವ್ಯವಸ್ಥೆಯಲ್ಲಿ ಮೊದಲು ವೃತ್ತಿಗನುಗುಣವಾಗಿ ಜಾತಿಗಳನ್ನು ನಾವು ನೋಡ್ತಾ ಇದ್ವಿ. ಉದಾಹರಣೆಗೆ ಮಡಿಕೆ ತಯಾರಿಕೆ ಮಾಡುವಂಥವ್ರು ಕುಂಬಾರ ಆಗಿರ್ಬೋದು, ಅಂದರೆ ಕೂದಲು ಕಟ್ ಮಾಡುವಂಥವ್ರು ಸವಿತಾ ಸಮಾಜದವರು ಅಥವಾ ಭಜಂತ್ರಿಯವರು ಅಂತ ಹೇಳುವಂಥದ್ದು, ಪೂಜೆ ಮಾಡುವಂಥವ್ರು ಬ್ರಾಹ್ಮಣರು ಅಂತ ಆಗಿರ್ಬೋದು. ಈ ವೃತ್ತಿಗಳ ಆಯ್ಕೆಗಳನ್ನು ಮಾಡ್ಕೊಳ್ತಾ ಇದ್ರು ಅಂತ. ಆಯಾ ಜಾತಿಯವರು ಅವರದೇ ಆದಂಥ ವೃತ್ತಿಗಳನ್ನು ಹೊಂದಿದ್ರು ಅಥವಾ ಕೆಲಸಗಳನ್ನು ಮಾಡ್ತಾಯಿದ್ರು ಅಂತೇಳಿ. ಆದರೆ ಈಗ ಪ್ರಸ್ತುತ ದಿನದಲ್ಲಿ ಅಂದರೆ ಸ್ವಾತಂತ್ರ್ಯ ನಂತರದಲ್ಲಿ ಹಾಗಾಗಿಲ್ಲ. ಏನು ಶಿಕ್ಷಣವನ್ನು ಪಡೆದಂಥ ಒಬ್ಬ ವ್ಯಕ್ತಿ ಆಯಾ ಅರ್ಹತೆಗನುಗುಣವಾಗಿ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದಾನೆ, ವೃತ್ತಿಗಳನ್ನು ಆಯ್ಕೆ ಮಾಡ್ಕೊಂಡಿದ್ದಾನೆ ಅಂತೇಳಿ. ಉದಾಹರಣೆಗೆ ಕೆಳ ಜಾತಿಯ ಅಥವಾ ಕೆಳವರ್ಗದ ಒಂದು ಯುವಕ ಒಂದು ಉತ್ತಮವಾದಂಥ ಒಂದು ಶಿಕ್ಷಣವನ್ನು ಪಡ್ಕೊಂಡ್ರೆ ಅಥವಾ KS ಅಥವಾ AS ಅಥವಾ ಇನ್ನಿತರ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಒಂದು ಶಿಕ್ಷಣವನ್ನು ಪಡ್ಕೊಂಡು ಅಂದರೆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಉತ್ತೀರ್ಣಗೊಂಡು ಅದಕ್ಕೆ ಅನುಗುಣವಾಗಿ ಕೆಲಸವನ್ನು ನಿರ್ವಹಿಸ್ತಾ ಹೋಗ್ತಾನೆ. ಆಡಳಿತಾತ್ಮಕವಾದಂಥ ವಿಷಯಗಳ ಕೆಲಸದಲ್ಲಿ ಪಾಲ್ಗೊಳ್ತಾ ಹೋಗ್ತಾನೆ. ಅಲ್ಲಿ ಯಾವುದೇ ರೀತಿಯಾದಂಥ ಆಯಾ ಜಾತಿಗೆ ಅನುಗುಣವಾಗಿ ಕೆಲಸವನ್ನು ನಿರ್ವಹಿಸೋದಿಲ್ಲ ಅಂಥೇಳಿ. ಮತ್ತು ಏನು ಕೈಗಾರಿಕೀಕರಣ ಬಂದ ನಂತರದಲ್ಲಿ ಎಲ್ಲ ಜಾತಿ ವರ್ಗದವರು ಆಯಾ ಕೈಗಾರಿಕೆಗಳಲ್ಲಿ ಕೆಲಸಗಳನ್ನು ಮಾಡ್ತಾಯಿದ್ದಾರೆ, ವೃತ್ತಿಗಳನ್ನು ಮಾಡ್ತಾಯಿದ್ದಾರೆ ಅಂಥೇಳಿ. ಹಾಗೆ ಆಯಾ ಜಾತಿಯವರು ಅವರದೇ ಆದಂಥ ವೃತ್ತಿಗಳನ್ನು ಮಾಡ್ತಾಯಿಲ್ಲ, ಬೇರೆ ಬೇರೆ ವೃತ್ತಿಗಳನ್ನು ಆಯ್ಕೆ ಮಾಡ್ಕೊಂಡಿದ್ದಾರೆ ಅಂಥೇಳಿ. ಮೇಲ್ಜಾತಿಯವರು ಡ್ರೈವರ್ ಕೆಲಸಗಳನ್ನು ಮಾಡ್ತಾಯಿರ್ತಾರೆ. ಕೆಲವೊಂದು ಉದಾಹರಣೆಗೆ ಬಾಟಾ ಶೋರೂಮಲ್ಲಿ ಕೆಲಸವನ್ನು ನಿರ್ವಹಿಸುವಂಥದ್ದು. ಬಾಟಾ ಶೋರೂಮ್ ಇಟ್ ಮೀನ್ಸ್ ಚಪ್ಪಲಿ ಇರುವಂಥ ಒಂದು ಶೋರೂಮ್, ಅಂಗಡಿ ಮಳಿಗೆ. ಸೊ ಅಲ್ಲಿ ಎಲ್ಲ ಜಾತಿಯವರು ವರ್ಕ್ ಮಾಡ್ತಾರೆ, ಕೆಲಸವನ್ನು ನಿರ್ವಹಿಸ್ತಾರೆ. ಸೊ ಹಾಗಾಗಿ ವೃತ್ತಿ ಆಯ್ಕೆಗಳು ಸಾಕಷ್ಟು ಮುಕ್ತವಾಗಿ ಎಲ್ಲರಿಗೂ ಬೇರೆ ಬೇರೆ ಅವರ ಆಸಕ್ತಿಗೂ ಅನುಗುಣವಾಗಿ ಸಿಗ್ತಾ ಇದೆ ಅಂತೇಳಿ ಹೇಳುವಂಥದ್ದು. ಎರಡನೆಯದಾಗಿ ಜಾತಿ ಪಂಚಾಯಿತಿಗಳು ನಶಿಸ್ತಾ ಇದೆ. ಹಿಂದೆ ಏನಿತ್ತು ಅಂತ ಜಾತಿ ಪಂಚಾಯಿತಿ, ಬಹುಶಃ ಜಾತಿಯ ಲಕ್ಷಣಗಳಲ್ಲಿ ಜಾತಿ ಪಂಚಾಯಿತಿ ಅನ್ನೋದನ್ನು ನೀವು ಓದಿರ್ತೀರ. ಜಾತಿ ಪಂಚಾಯಿತಿ ಅಂತ ತನ್ನ ಜಾತಿಯಲ್ಲಿ 5 ಜನ ಹಿರಿಯ ಸದಸ್ಯರನ್ನೊಳಗೊಂಡ ಒಂದು ವ್ಯವಸ್ಥೆ ಆಯಿತಾ, ಅದು ಜಾತಿ ಪಂಚಾಯಿತಿ. ಆಯಾ ಜಾತಿಯಲ್ಲಿ ಏನಾದರೂ ಸಮಸ್ಯೆಗಳು ಬಂದರೆ ಅದನ್ನು ಆ ಒಂದು ಜಾತಿ ಪಂಚಾಯಿತಿ ಅದನ್ನು ನಿರ್ವಹಣೆ ಮಾಡ್ತಾಯಿತ್ತು ಅಂತ. ಅವರಿಗೆ ಶಿಕ್ಷೆ ಕೊಡುವಂಥದ್ದು ಅಥವಾ ಸಮಸ್ಯೆಯನ್ನು ಬಗೆಹರಿಸುವಂಥದ್ದಾಗಿರ್ಬೋದು, ಅದನ್ನು ಮಾಡ್ತಾಯಿತ್ತು. ಆದರೆ ಈಗ ಹಾಗಲ್ಲ, ಸ್ವಾತಂತ್ರ್ಯ ನಂತರದಲ್ಲಿ ಹಾಗಲ್ಲ. ಏನು ಸರ್ಕಾರ ಪ್ರಜಾಪ್ರಭುತ್ವ ಸರ್ಕಾರದಲ್ಲಿ ಸಾಕಷ್ಟು ವ್ಯವಸ್ಥೆಗಳು ಬಂದಿದೆ, ನ್ಯಾಯಾಲಯ ಬಂದಿದೆ, ಪೊಲೀಸ್ ಬಂದಿದೆ ಅಥವಾ ಆಸ್ಪತ್ರೆಗಳು ಬಂದಿದೆ. ಸೊ ಅವೆಲ್ಲವೂ ಸಹ ಆಯಾ ಕೆಲಸಗಳನ್ನು ಮಾಡ್ತಾ ಹೋಗ್ತಾ ಇದೆ. ಒಬ್ಬ ವ್ಯಕ್ತಿಗೆ ಅಥವಾ ಕುಟುಂಬಕ್ಕೆ ಏನಾದ್ರು ತೊಂದರೆ ಆಯಿತು, ಸಮಸ್ಯೆ ಆಯಿತು ಅಂತ ಹೇಳಿದ್ರೆ ಅದು ನಿರ್ವಹಿಸ್ತಾ ಬೇರೆ ಬೇರೆ ಸಂಘಟನೆಗಳು ನಿರ್ವಹಿಸ್ತಾ ಹೋಗುತ್ತೆ ಅಂಥೇಳಿ. ಜಾತಿ ಪಂಚಾಯಿತಿಗಳು ಆ ಒಂದು ಕೆಲಸಗಳನ್ನು ಮಾಡ್ತಾ ಇಲ್ಲ. ಏನಾದರೂ ನ್ಯಾಯ ಪಂಚಾಯಿತಿಯನ್ನು ಮಾಡೋದಾದರೆ ಇನ್ನು ಕೋರ್ಟು ಅಥವಾ ನ್ಯಾಯಾಲಯಗಳು ಆ ಒಂದು ಕೆಲಸವನ್ನು ನಿರ್ವಹಿಸ್ತಾ ಇದೆ. ಸೊ ಹಾಗಾಗಿ ಜಾತಿ ಪಂಚಾಯಿತಿಗಳು ನಶಿಸ್ತಾ ಇದೆ ಅಂತ ಹೇಳುವಂಥದ್ದು. ಹಾಗೆ ಇನ್ನೊಂದು ಸಹಭೋಜನ ನಿರ್ಬಂಧಗಳು ಸಡಿಲಿಕೆ ಆಗ್ತಾಯಿದೆ. ಸಹಭೋಜನ ನಿರ್ಬಂಧ ಅಂದರೆ ಒಟ್ಟಾಗಿ ಕೂತ್ಕೊಂಡು ಊಟವನ್ನು ಮಾಡುವಂಥದ್ದು. ಸೊ ಅವೆಲ್ಲ ನಿರ್ಬಂಧಗಳೀಗ ಏನಿಲ್ಲ, ಎಲ್ಲರೂ ಸಹ ಒಟ್ಟಾಗಿ ಕೂತ್ಕೊಂಡು ಎಲ್ಲ ಜಾತಿಯವರು ಒಟ್ಟಾಗಿ ಕೂತ್ಕೊಂಡು ಊಟ ಮಾಡ್ತಾಯಿದ್ದಾರೆ. ಕೆಲ ಜಾತಿಯವರು ಸಹ ಒಂದು ಫಂಕ್ಷನ್ ಅಂದರೆ ವಿವಾಹ ಸಮಾರಂಭ ಆಗಿರ್ಬೋದು ಅಥವಾ ನಾಮಕರಣ ಸಮಾರಂಭ ಆಗಿರ್ಬೋದು, ಆ ಸಮಾರಂಭಗಳಲ್ಲಿ ಒಟ್ಟಾಗಿ ಕೂತ್ಕೊಂಡು ಎಲ್ಲರೂ ಒಟ್ಟಾಗಿ ಕುಳಿತು ಊಟವನ್ನು ಮಾಡ್ತಾಯಿದ್ದಾರೆ ಅಂತ. ಸಹಭೋಜನ ನಿರ್ಬಂಧ ಯಾವುದೂ ಇಲ್ಲ, ಎಲ್ಲರೂ ಒಟ್ಟಾಗಿ ಊಟ ಮಾಡ್ತಾಯಿದ್ದಾರೆ ಅಂತೇಳಿ ಹೇಳುವಂಥದ್ದು. ಸೊ ಹಾಗಾಗಿ ಇದೊಂದು ಪ್ರಮುಖವಾದಂಥ ಬದಲಾವಣೆ. ಇಲ್ಲಿ ಜಾತಿ ದೈವ ಸೃಷ್ಟಿ ಎಂಬ ನಂಬಿಕೆ ಬದಲಾವಣೆ ಆಗಿದೆ. ಹಿಂದೆ ಏನಿತ್ತು ಅಂದರೆ ಜಾತಿ ದೇವರು ಸೃಷ್ಟಿ ಮಾಡಿದ್ದಾನೆ ಅನ್ನೋ ನಂಬಿಕೆ ಇತ್ತು. ಬಹುಶಃ ನೀವು ಸ್ಟಡಿನಲ್ಲಿ ಇಲ್ಲಿ ಈ ಒಂದು ಕೆಲವು ಜಾತಿಗೆ ಸಂಬಂಧಪಟ್ಟಂಥ ಸಿದ್ಧಾಂತಗಳನ್ನು ಓದಿರ್ತೀರ ನೀವು. GS ಗೋರೆ ಆಗಿರ್ಬೋದು ಅಥವಾ ಇನ್ನಿತರ ಅನೇಕ ನಮ್ಮ ಸಮಾಜಶಾಸ್ತ್ರಜ್ಞರು ಸಿದ್ಧಾಂತಗಳನ್ನು ಮಂಡಿಸ್ತಾ ಹೋಗ್ತಾರೆ. ಇಲ್ಲಿ ಜಾತಿ ಉಗಮ ಹೇಗಾಯಿತು, ಹುಟ್ಟು ಹೇಗಾಯಿತು ಅನ್ನೋದ್ರ ಬಗ್ಗೆ, ಬ್ರಹ್ಮನ ಬಾಯಿಂದ ಬ್ರಾಹ್ಮಣರಾಗಿರ್ಬೋದು, ಭುಜಗಳಿಂದ ಕ್ಷತ್ರಿಯರಾಗಿರ್ಬೋದು, ಬ್ರಹ್ಮನ ತೊಡೆಗಳಿಂದ ವೈಶ್ಯವರಾಗಿರ್ಬೋದು, ಬ್ರಹ್ಮನ ಪಾದಗಳಿಂದ ಏನು ಶೂದ್ರರಾಗಿರ್ಬೋದು, ಈ ನಂಬಿಕೆ ಇತ್ತು ಅಂತ. ಆದರೆ
ಸ್ವಾತಂತ್ರ್ಯ ನಂತರದಲ್ಲಿ ಒಂದು ಶಿಕ್ಷಣವನ್ನು ಪಡ್ಕೊಂಡು ಅಥವಾ ಬೇರೆ ಬೇರೆ ಎಲ್ಲ ಒಂದು ಮನೋಭಾವನೆಗಳಿಂದ ಜಾತಿ ದೈವ ಸೃಷ್ಟಿ ಎಂಬ ನಂಬಿಕೆ ಹೋಗಿದೆ, ಬದಲಾವಣೆ ಆಗಿದೆ ಅಂತ. ಜಾತಿ ಅನ್ನೋದು ದೈವ ಸೃಷ್ಟಿಯಲ್ಲ, ನಾವು ಮಾಡ್ಕೊಂಡಿರೋ ಅಂಥದ್ದು, ನಾವೇ ರಚನೆ ಮಾಡ್ಕೊಂಡಿರೋ ಅಂಥದ್ದು, ನಾವೇ ಈ ಒಂದು ವ್ಯವಸ್ಥೆಯನ್ನು ಮಾಡ್ಕೊಂಡಿರೋ ಒಂದು ಮನುಷ್ಯನೇ ಇದರ ಸೃಷ್ಟಿಕರ್ತ ಅನ್ನೋ ನಂಬಿಕೆ ಬಂದಿದೆ. ಸೊ ಹಾಗಾಗಿ ಜಾತಿ ದೈವ ಸೃಷ್ಟಿಯೆಲ್ಲ ನಂಬಿಕೆ ಬದಲಾವಣೆ ಆಗಿದೆ ಅಂಥೇಳಿ. ಹಾಗೆಯೇ ವೈವಾಹಿಕ ನಿರ್ಬಂಧಗಳು ಸಡಿಲಿಕೆ ಆಗ್ತಾಯಿದೆ. ನೀವು ಸ್ವಾತಂತ್ರ್ಯ ಪೂರ್ವದಲ್ಲೇ ಇದಕ್ಕೆ ಸಂಬಂಧಪಟ್ಟಂತೆ ಕಾನೂನುಗಳೇ ಬಂದಿತ್ತು. ಏನು ಒಂದು ಅಂತರ್ಜಾತಿ ವಿವಾಹಕ್ಕೆ ಅವಕಾಶವನ್ನು ಮಾಡಿಕೊಟ್ಟೆ. 1872ರಲ್ಲಿ ವಿಶೇಷ ವಿವಾಹ ಕಾಯ್ದೆ ಏನು ಬಂತು, ವಿಶೇಷ ವಿವಾಹ ಕಾಯ್ದೆ ಇದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿತ್ತು ಅಂತ. ಹಾಗಾಗಿ ವೈವಾಹಿಕ ನಿರ್ಬಂಧಗಳು ಯಾವುದೂ ಇಲ್ಲ ಈಗ ಅಂತೇಳಿ. ಆಯಾ ಏನು ಯುವಕ ಆಗಿರ್ಬೋದು, ಯುವತಿ ಆಗಿರ್ಬೋದು, ಅವರ ಜೀವನ ಸಂಗಾತಿಗಳನ್ನು ಅವರೇ ಆಯ್ಕೆ ಮಾಡಿಕೊಳ್ಳುವಂಥ ಸಾಧ್ಯತೆಗಳು ಹೆಚ್ಚಿದೆ. ಸೊ ಇತ್ತೀಚಿನ ದಿನಗಳನ್ನ ನೋಡ್ತಾ ಇದ್ದೀವಿ, ಅಂತರ್ಜಾತಿ ವಿವಾಹಗಳು ಸಹ ಹೆಚ್ಚಾಗಿ ಕಂಡುಬರ್ತಾ ಇದೆ. ಸೊ ಹಾಗಾಗಿ ಈ ಅಂತರ್ಜಾತಿ ವಿವಾಹಗಳು ಹೆಚ್ಚಾಗಿ ವೈವಾಹಿಕ ನಿರ್ಬಂಧಗಳು ಸಡಿಲಿಕ್ಕೆ ಆಗ್ತಾಯಿದೆ. ಸೊ ಹಾಗಾಗಿ ಇದು ಸಹ ಮುಖ್ಯವಾದಂಥ ಬದಲಾವಣೆಗಳು ಅಂತೇಳಿ ಹೇಳುವಂಥದ್ದು. ಸೊ ಈ 5 ಅಂಶಗಳು ಜಾತಿ ವ್ಯವಸ್ಥೆಯಲ್ಲಾದಂಥ ಕಾರ್ಯಾತ್ಮಕ ಬದಲಾವಣೆಗಳು ಅಂತೇಳಿ ನೋಡುವಂಥದ್ದು. ಮುಂದಿನ ಅಂಶ ಜಾತಿ ವ್ಯವಸ್ಥೆಯಲ್ಲಾದಂಥ ಪಾತ್ರದಲ್ಲಿ ಆದಂಥ ಬದಲಾವಣೆಗಳು. ಜಾತಿ ವ್ಯವಸ್ಥೆಯಲ್ಲಾದ ಪಾತ್ರದಲ್ಲಿ ಆದಂಥ ಬದಲಾವಣೆಗಳು. ಪಾತ್ರ ನೋಡಿ, ಇಲ್ಲಿ ನೀವು ಗಮನಿಸಬೇಕು, ಕಾರ್ಯಾತ್ಮಕ ಬದಲಾವಣೆಗಳು, ಪಾತ್ರದಲ್ಲಿ ಆದಂಥ ಬದಲಾವಣೆಗಳು ಅಂತೇಳಿ. ಸ್ವಲ್ಪ ಮಟ್ಟಿಗಷ್ಟೇ ಇಲ್ಲಿ ಇವೆರಡರ ಮಧ್ಯೆ ನಾವು ಸೂಕ್ಷ್ಮವಾದಂಥ ವ್ಯತ್ಯಾಸಗಳನ್ನು ನೋಡ್ತೀವಿ. ಕಾರ್ಯಾತ್ಮಕ ಬದಲಾವಣೆಗಳು ಅಂತ ಹೇಳಿದ್ರೆ ಏನು ವ್ಯಕ್ತಿ ಅಥವಾ ಒಂದು ಜಾತಿಯ ವ್ಯಕ್ತಿ ತಾನು ಮಾಡುವಂಥ ಕೆಲಸಗಳಲ್ಲಿ ಬದಲಾವಣೆ ಆಗುವಂಥದ್ದು, ಆಯಿತಾ. ನಂತರ ಇಲ್ಲಿ ಈ ಜಾತಿ ವ್ಯವಸ್ಥೆಯಲ್ಲಾದ ಪಾತ್ರದಲ್ಲಾದಂಥ ಬದಲಾವಣೆಗಳು, ಇಲ್ಲಿ ಒಟ್ಟು ಜಾತಿಯಲ್ಲಿ ಆದಂಥ ಬದಲಾವಣೆಗಳು. ಇಲ್ಲಿ ಜಾತಿ ಆಧಾರಿತ ಚುನಾವಣೆಗಳಾಗಿರ್ಬೋದು, ಹೆಚ್ಚುತ್ತಿರುವ ಜಾತಿ ಪ್ರಜ್ಞೆ, ಜಾತಿ ಸಂಘಟನೆಗಳಾಗಿರ್ಬೋದು, ಆಧುನಿಕ ಸಂಪರ್ಕ ಮತ್ತು ಸಂವಹನ ಮಾಧ್ಯಮಗಳ ಪ್ರಭಾವ ಆಗಿರ್ಬೋದು, ಆಧುನಿಕ ಶಿಕ್ಷಣದ ಪ್ರಭಾವ ಆಗಿರ್ಬೋದು, ಈ ಅಂಶಗಳನ್ನು ನಾವು ಇಲ್ಲಿ ಗುರುತಿಸ್ತಾ ಹೋಗ್ತೀವಿ ಅಂತ. ಅಂದರೆ ಪಾತ್ರದಲ್ಲಿ ಆದಂಥ ಬದಲಾವಣೆಗಳನ್ನು ಇಲ್ಲಿ ಗುರುತಿಸ್ತಾ ಹೋಗ್ತೀವಿ ಅಂಥೇಳಿ. ಫಸ್ಟ್ ಒನ್ನು ಜಾತಿ ಆಧಾರಿತ ಚುನಾವಣೆಯನ್ನು ನಾವು ನೋಡೋದಾದರೆ ಇದು ಸಹ ಪ್ರಮುಖವಾದಂಥ ಬದಲಾವಣೆ. ಇತ್ತೀಚಿನ ದಿನಗಳಲ್ಲಂತೂ ಎಲ್ಲ ಸಂಘಟನೆಗಳು ಅಥವಾ ಎಲ್ಲ ಚುನಾವಣೆಗಳಲ್ಲಿ ಇದನ್ನು ನಾವು ಗಮನಿಸ್ತಾ ಹೋಗ್ತೀವಿ. ಇಲ್ಲಿ ಆಧುನಿಕ ಭಾರತದಲ್ಲಿ ರಾಜಕೀಯ ಪಕ್ಷಗಳು ವಿವಿಧ ಜಾತಿಯ ಜನರ ಮತಗಳನ್ನು ಸೆಳೆಯಲಿಕ್ಕೆ ಸಾಕಷ್ಟು ಪ್ರಯತ್ನಿಸುತ್ತಿದೆ ಅಂತೇಳಿ. ಪಕ್ಷದ ಅಧ್ಯಕ್ಷರ ಆಯ್ಕೆ ಆಗಿರ್ಬೋದು, ಅಭ್ಯರ್ಥಿಗಳ ಆಯ್ಕೆ ಆಗಿರ್ಬೋದು, ಅಥವಾ ಮಂತ್ರಿಗಳ ಸ್ಥಾನ ಆಗಿರ್ಬೋದು, ಎಲ್ಲರೂ ಸಹ ತಮ್ಮ ಜಾತಿಯವರಿಗೆ ಮತ ನೀಡುವಂಥ ವ್ಯವಸ್ಥೆ ಆಗಿರ್ಬೋದು, ಎಲ್ಲರೂ ಸಹ ತನ್ನ ಪ್ರಭಾವವನ್ನು ಬೀರ್ತಾ ಇದೆ. ಜಾತಿ ತನ್ನ ಪ್ರಭಾವವನ್ನು ಬೀರ್ತಾ ಇದೆ. ಪ್ರತಿಯೊಂದರಲ್ಲೂ ಸಹ ಜಾತಿಯ ಆಧಾರಿತ ಚುನಾವಣೆಗಳು ಹೆಚ್ಚಾಗಿ ಕಂಡುಬರ್ತಾ ಇದೆ ಅಂತೆ, ಆಯಿತಾ. ಮತ್ತು ಇನ್ನೊಂದು ಪ್ರಮುಖವಾದಂಥ ಅಂಶ ಅಂತ ಹೇಳಿದ್ರೆ ಹೆಚ್ಚುತ್ತಿರುವ ಜಾತಿ ಪ್ರಜ್ಞೆ ಮತ್ತು ಜಾತಿ ಸಂಘಟನೆಗಳು. ಇತ್ತೀಚಿನ ದಿನಗಳಲ್ಲಿ ಅಥವಾ ಇತ್ತೀಚಿನ ವರ್ಷಗಳು ಜಾತಿ ಆಧಾರಿತ ಶೈಕ್ಷಣಿಕ ಸಂಸ್ಥೆಗಳು, ಬ್ಯಾಂಕುಗಳಾಗಿರ್ಬೋದು, ಕಲ್ಯಾಣ ಮಂಟಪಗಳಾಗಿರ್ಬೋದು, ಸಹಕಾರಿ ಸಂಘಗಳಾಗಿರ್ಬೋದು, ವಿದ್ಯಾರ್ಥಿ ನಿಲಯಗಳಾಗಿರ್ಬೋದು, ಸಮ್ಮೇಳನಗಳಾಗಿರ್ಬೋದು ಮತ್ತು ಪತ್ರಿಕೆಗಳಾಗಿರ್ಬೋದು ಜಾತಿ ಪ್ರಜ್ಞೆ ಹೆಚ್ಚಿಸುತ್ತಿರುವಂಥ ಸೂಚಕಗಳಾಗಿವೆ ಅಂಥೇಳಿ. ಅಂದರೆ ತಮ್ಮ ಜಾತಿ, ನನ್ನ ಜಾತಿ ಅನ್ನೋ ಮನೋಭಾವನೆ ಹೆಚ್ಚಾಗಿ ಆಗ್ತಾಯಿದೆ ಇತ್ತೀಚಿನ ದಿನಗಳಲ್ಲಿ. ಜಾತಿ ಪ್ರಜ್ಞೆ ಅನ್ನೋದು ಹೆಚ್ಚಾಗ್ತಾ ಇದೆ ಅಂತೇಳಿ. ಜಾತಿಗೆ ಸಂಬಂಧಪಟ್ಟಂಥ ಸಂಘಟನೆಗಳು, ಆಯಾ ಜಾತಿಗೆ ಸಂಬಂಧಪಟ್ಟಂಥ ಮಠಗಳು, ಸಂಘಟನೆಗಳು ಇವೆಲ್ಲವೂ ಸಹ ಹೆಚ್ಚಾಗಿ ಕಂಡುಬರ್ತಾ ಇದೆ ಅಂತ. ಪ್ರತಿಯೊಂದು ಜಾತಿಗಳಲ್ಲೂ ಸಹ ಗ್ರಾಮ ಮಟ್ಟದಿಂದ ಹಿಡಿದು ರಾಷ್ಟ್ರೀಯ ಮಟ್ಟದವರೆಗೂ ಸಂಘಟನೆಗಳನ್ನು ಮಾಡ್ಕೊಳ್ತಾ ಇದೆ. ಆಯಾ ಜಾತಿಗೆ ಸಂಬಂಧಪಟ್ಟಂಥ ಮಠಾಧೀಶಗಳನ್ನು ಆಯ್ಕೆ ಮಾಡ್ಕೊಳ್ತಾ ಇದೆ. ಸೊ ಅವೆಲ್ಲ ಏನಾಗುತ್ತೆ ಅಂತೇಳಿದ್ರೆ ತಮ್ಮ ಜಾತಿ ಬಗ್ಗೆ ಹೆಚ್ಚು ನಿಷ್ಠೆಯನ್ನು ತೋರುವಂಥದ್ದು. ಇದೊಂದು ಪ್ರಮುಖವಾದಂಥ ಬದಲಾವಣೆ ಅಂತ ಹೇಳುವಂಥದ್ದು. ನೋಡಿ, ಹಿಂದಿನ ದಿನಗಳಲ್ಲಿ ಒಂದು ರೀತಿಯ ಸಮಸ್ಯೆ ಇತ್ತು, ನಿರ್ಬಂಧಗಳಿತ್ತು. ಬಟ್ ಈಗ ಹಾಗಲ್ಲ, ಅದು ಬೇರೆ ಥರ ಬದಲಾವಣೆ ಆಗ್ತಾಯಿದೆ ಅಂತ. ನನ್ನ ಜಾತಿ, ನಮ್ಮವರು, ನನ್ನ ಜಾತಿಯವರು, ಈ ಒಂದು ಕಲ್ಪನೆ ಕೆಲವೊಂದು ಏನಂತೀವಿ, ಇದನ್ನು ಒಂದು ಅತಿ ಹೆಚ್ಚು ಜಾತೀಯತೆಯನ್ನು ನಾವು ನೋಡುವಂಥ. ಸೊ ಇದನ್ನು ನಾವು ಇತ್ತೀಚಿನ ದಿನಗಳಲ್ಲಿ ನಮ್ಮ ಸಮಾಜದಲ್ಲಿ ನಾವು ನೋಡ್ತಾ ಇದ್ದೀವಿ ಅಂತೇಳಿ. ಇದೊಂದು ಪ್ರಮುಖವಾದ ಬದಲಾವಣೆ ಅಂತೇಳಿ ನೋಡುವಂಥದ್ದು. ಇನ್ನೊಂದು ಆಧುನಿಕ ಸಂಪರ್ಕ ಮತ್ತು ಸಂವಹನ ಮಾಧ್ಯಮಗಳ ಪ್ರಭಾವ. ಇಲ್ಲಿ MS ಶ್ರೀನಿವಾಸರವರ ಪ್ರಕಾರ ಭಾರತಾದ್ಯಂತ ರಸ್ತೆಗಳ ನಿರ್ಮಾಣ, ರೈಲಾಗಿರ್ಬೋದು, ಅಂಚೆ ಮುದ್ರಣ ಆಗಿರ್ಬೋದು, ತಂತ್ರಜ್ಞಾನಗಳಿರ್ಬೋದು, ಪ್ರತಿಯೊಂದು ಜಾತಿಗಳು ಹೆಚ್ಚು ಸಂಘಟಿತವಾಗಲಿಕ್ಕೆ ಸಹಾಯಕ
ಸಹಾಯ ಮಾಡ್ದು ಅಂತೇಳಿ ಇವರ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಅಂದರೆ ಎಮ್ ಎಸ್ ಶ್ರೀನಿವಾಸರವರು. ಅಂದರೆ ಏನು ಭಾರತಾದ್ಯಂತ ರಸ್ತೆಗಳ ನಿರ್ಮಾಣ ಅಂದರೆ ಸಾರಿಗೆ ಸಂಪರ್ಕ ವ್ಯವಸ್ಥೆ ಆಗಿರ್ಬೋದು, ರೈಲಾಗಿರ್ಬೋದು, ಅಂಚೆ ಆಗಿರ್ಬೋದು, ಮುದ್ರಣ ಆಗಿರ್ಬೋದು, ತಂತ್ರಜ್ಞಾನ ಆಗಿರ್ಬೋದು, ಇವೆಲ್ಲವೂ ಸಹ ಜಾತಿಗಳು ಹೆಚ್ಚು ಸಂಘಟಿತರಾಗಲಿಕ್ಕೆ ಸಾಧ್ಯತೆ ಆಯಿತು ಅಂಥೇಳಿ. ಉದಾಹರಣೆಗೆ ಯಾವುದೋ ಒಂದು ಜಾತಿ ಬಗ್ಗೆ ಒಂದು ಸಂಘಟನೆ ಮಾಡಬೇಕು ಅಥವಾ ಕೆಲ ಜಾತಿ ಬಗ್ಗೆ ಒಂದು ಸಂಘಟನೆ ಮಾಡಬೇಕು. ಆ ಸಂಘಟನೆ ಮಾಡಬೇಕಾದ್ರೆ ಬೇರೆ ಬೇರೆ ವ್ಯಕ್ತಿಗಳ ಸಂಘಟಿಸಬೇಕಲ್ಲ. ಸೊ ಹಾಗಾಗಿ ಸಾರಿಗೆ ಸಂಪರ್ಕ ಸ್ವಲ್ಪ ಮಟ್ಟಿಗೆ ಬದಲಾವಣೆ ಇದೆ. ಇವಾಗೆಲ್ಲ ಸುದೂರವಾಣಿ ಸಂಪರ್ಕಗಳು ಬಂದಿದೆ. ಸೊ ಇದ್ರ ಮುಖಾಂತರವಾಗಿ ಹೆಚ್ಚು ಸಂಘಟಿತರಾಗಲಿಕ್ಕೆ ಸಹಕಾರಿ ಆಗ್ತಾಯಿದೆ ಅಂತೇಳಿ. ಆಯಿತಾ. ಸೊ ಹಾಗಾಗಿ ಇವೆಲ್ಲವೂ ಸಹ ಇವು ಜಾತಿ ಸಂಘಟನೆ ಉದ್ದೇಶ ಮತ್ತು ಕಾರ್ಯಚಟುವಟಿಕೆಗಳ ಬಗ್ಗೆ ಹೆಚ್ಚು ಪ್ರಚಾರವನ್ನು ಮಾಡಿದವು ಅಂಥೇಳಿ. ಆಧುನಿಕ ಸಂಪರ್ಕ ವ್ಯವಸ್ಥೆಗಳು, ಉದಾಹರಣೆಗೆ ಟಿ ವಿ ಮಾಧ್ಯಮ ಆಗಿರ್ಬೋದು ಅಥವಾ ರೇಡಿಯೋ ಆಗಿರ್ಬೋದು, ಇವೆಲ್ಲವೂ ಸಹ ಈ ಒಂದು ಪ್ರಚಾರ ಮಾಡಲಿಕ್ಕೆ ಸ್ವಲ್ಪ ಮಟ್ಟಿಗೆ ಸಹಕಾರಿ ಆಯಿತು ಅಂಥೇಳಿ. ಸೊ ಇದ್ರ ಮುಖಾಂತರವಾಗಿ ಜಾತಿ ಸಾಕಷ್ಟು ಬದಲಾವಣೆ ಆಗ್ತಾಯಿದೆ ಅಂತ ಹೇಳುವಂಥದ್ದು. ಇನ್ನೊಂದು ಆಧುನಿಕ ಶಿಕ್ಷಣದ ಪ್ರಭಾವ. ನಾನು ಈ ಅಂಶವನ್ನು ಬ್ರಿಟಿಷರ ಕಾಲಾವಧಿಯಲ್ಲೇ ನಾವು ನೋಡುವಂಥದ್ದು. ಏನು ಆಧುನಿಕ ಶಿಕ್ಷಣದಿಂದ ಸಮಾನತೆ ಆಗಿರ್ಬೋದು, ವೈಜ್ಞಾನಿಕ ದೃಷ್ಟಿಕೋನ ಆಗಿರ್ಬೋದು, ಧರ್ಮ ಆಗಿರ್ಬೋದು, ಧರ್ಮ ನಿರಪೇಕ್ಷತೆ ಆಗಿರ್ಬೋದು, ಇವೆಲ್ಲ ಮೌಲ್ಯಗಳು ಸುಶಿಕ್ಷಿತ ಯುವಕರಲ್ಲಿ ಜಾತಿಯಲ್ಲಿನ ಸಂಪರ್ಕ, ಉದ್ಯೋಗ, ವಿವಾಹದಲ್ಲಿನ ನಿರ್ಬಂಧಗಳನ್ನು ತೊಡೆದು ಹಾಕಲಿಕ್ಕೆ ಸಾಧ್ಯತೆ ಆಯಿತು ಅಂತೇಳಿ ಹೇಳುವಂಥದ್ದು. ಸೊ ಇದು ಯಾವ ರೀತಿ ಆಯಿತು ಅಂತಂದರೆ, ಇತ್ತೀಚೆಗೆ ಸುಶಿಕ್ಷಿತ ನಾಯಕರು ಜಾತಿಯ ಪತ್ರಿಕೆ ಪ್ರಾರಂಭಿಸೋದಲ್ಲದೆ ಜಾತಿ ಸಮ್ಮೇಳನಗಳನ್ನು ಸಹ ನಡೆಸ್ತಾ ಇದ್ದಾರೆ ಅಂತ. ಅಂದರೆ ಓದಿದಂತಹ ಅಥವಾ ವಿದ್ಯಾವಂತ ಯುವಕ ಯುವತಿಯರೇ ತಮ್ಮ ಜಾತಿ ಸಂಘಟನೆಗಳನ್ನು ಮಾಡ್ಕೊಳ್ತಾ ಇದ್ದಾರೆ. ಇದೊಂದು ರೀತಿಯ ಬದಲಾವಣೆ ಅಂತೇಳಿ ನಾವು ಗಮನಿಸುವಂಥದ್ದು. ಅಂದರೆ ಇವೆಲ್ಲ ಅಂಶಗಳು ಜಾತಿಯ ಒಂದು ಪಾತ್ರದಲ್ಲಿ ಆದಂಥ ಬದಲಾವಣೆಯನ್ನು ಸೂಚಿಸ್ತದೆ. ಮತ್ತೊಮ್ಮೆ ಹೇಳ್ತೀನಿ, ಜಾತಿ ಆಧಾರಿತ ಚುನಾವಣೆ, ಹೆಚ್ಚುತ್ತಿರುವ ಜಾತಿ ಪ್ರಜ್ಞೆ ಮತ್ತು ಜಾತಿ ಸಂಘಟನೆಗಳು, ಆಧುನಿಕ ಸಂಪರ್ಕ ಮತ್ತು ಸಂವಹನ ಮಾಧ್ಯಮಗಳ ಪ್ರಭಾವ, ಆಧುನಿಕ ಶಿಕ್ಷಣದ ಪ್ರಭಾವ. ವಿದ್ಯಾರ್ಥಿಗಳೇ, ಇಲ್ಲಿ ನಾವು ಈ ಅಂಶಗಳಲ್ಲಿ ನಾವು ಮುಖ್ಯವಾಗಿ 3 ಪ್ರಶ್ನೆಗಳನ್ನು ನಾವು ಗಮನಿಸುವಂಥದ್ದು. ಅಂದರೆ 3 ಪ್ರಶ್ನೆಗಳನ್ನು ನಾವು ಗುರುತಿಸ್ತೀವಿ. 5 ಅಂಕದ ಪ್ರಶ್ನೆಗಳನ್ನು ಒಟ್ಟಾರೆ ಈ ಭಾಗದಲ್ಲಿ. ಒಂದು, ಬ್ರಿಟಿಷರ ಕಾಲಾವಧಿಯಲ್ಲಿ ಆದಂಥ ಬದಲಾವಣೆಗಳು ಒಂದು 5 ಅಂಕದ ಪ್ರಶ್ನೆಗಳಿಗೆ. ಹಾಗೆಯೇ ಸ್ವಾತಂತ್ರ್ಯ ನಂತರದಲ್ಲಿ ಆದಂಥ ಕಾರ್ಯಾತ್ಮಕ ಬದಲಾವಣೆಗಳು. ಹಾಗೆಯೇ ಇನ್ನೊಂದು ಮುಖ್ಯವಾದಂಥ ಪ್ರಶ್ನೆ ಅಂತ ಹೇಳಿದ್ರೆ, ಸ್ವಾತಂತ್ರ್ಯ ನಂತರದಲ್ಲಿ ಆದಂಥ ಜಾತಿ ವ್ಯವಸ್ಥೆಯ ಪಾತ್ರದಲ್ಲಿ ಆದಂಥ ಬದಲಾವಣೆಗಳು. ಅಂದರೆ 3 ರೀತಿಯ ಪ್ರಶ್ನೆಗಳನ್ನು ಇಲ್ಲಿ ಗುರುತಿಸ್ತೀರಾ. ಮತ್ತೊಮ್ಮೆ ಹೇಳ್ತೀನಿ, ಒಂದು ಮೊದಲನೆಯ ಪ್ರಶ್ನೆ ಯಾವ ರೀತಿ ಬರ್ಬೋದು ಅಂತಂದರೆ, ಬ್ರಿಟಿಷರ ಆಡಳಿತದ ಅವಧಿಯಲ್ಲಿನ ಅಥವಾ ಸ್ವಾತಂತ್ರ್ಯ ಪೂರ್ವದಲ್ಲಿನ ಜಾತಿ ವ್ಯವಸ್ಥೆಯಲ್ಲಿ ಆದಂಥ ಬದಲಾವಣೆಗಳು ಒಂದು ಪ್ರಶ್ನೆ. ಇನ್ನೊಂದು ಪ್ರಶ್ನೆ, ಸ್ವಾತಂತ್ರ್ಯ ನಂತರದ ಕಾಲದಲ್ಲಿನ ಜಾತಿ ವ್ಯವಸ್ಥೆಯಲ್ಲಿ ಆದಂಥ ಕಾರ್ಯಾತ್ಮಕ ಬದಲಾವಣೆಗಳು, ಇದೊಂದು ಪ್ರಶ್ನೆ ಬರ್ಬೋದು. ಇನ್ನೊಂದು ಪ್ರಶ್ನೆ ಏನಪ್ಪ ಅಂತ ಹೇಳಿದ್ರೆ, ಸ್ವಾತಂತ್ರ್ಯ ನಂತರದ ಜಾತಿ ವ್ಯವಸ್ಥೆಯ ಪಾತ್ರದಲ್ಲಿ ಆದಂಥ ಬದಲಾವಣೆಗಳು. 3 ಪ್ರಶ್ನೆಗಳು ಕೇಳೋ ಸಾಧ್ಯತೆಗಳು ಇರುತ್ತೆ. ಸೊ ಹಾಗಾಗಿ ಇದರ ಕಡೆ ನೀವು ಹೆಚ್ಚು ಗಮನ ಕೊಡಬೇಕಾಗಿ ಹೇಳ್ತಾ, ವಿದ್ಯಾರ್ಥಿಗಳೇ, ಪ್ರಯತ್ನ ಪರಿಶುದ್ಧವಾಗಿದ್ದರೆ ಪ್ರತಿಫಲವೂ ಕೂಡ ಪರಿಶುದ್ಧವಾಗಿರ್ತದೆ ಅಂತೇಳಿ ಹೇಳ್ತಾ, ಇಷ್ಟೊತ್ತು ಈ ಭಾಗವನ್ನು ಪ್ರಸ್ತುತಪಡಿಸಿದ್ದೀನಿ. ಇನ್ನು ಮುಂದಿನ ಭಾಗದಲ್ಲಿ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.